ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ಲತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಲಕ್ಕೆ ಹೋಗಬೇಡ್ರಿ. ಇವತ್ತು ನಾನು ಆರಿ ವರ್ಕ್ ಬೀಡ್ಸ್ನ ಸ್ಟಿಚ್ ಮಾಡ್ಲಾಕತ್ತೀನಿ ನೋಡಿರಿ. ಒಂದು 8 ದಿನ ಆಯ್ತು ನೋಡಿರಿ ನಾನು ಸ್ಟಿಚಿಂಗ ಮಾಡಿರಲಿಲ್ಲ. ಹೀಗಾಗಿ ಆರಿ ವರ್ಕ್ನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ ನೋಡಿರಿ. ಯಾಕಂತಂದ್ರೆ ನಾನು ಕೆಲವೊಂದು ಬ್ಲೌಸಸ್ ಇದ್ದು ನೋಡಿರಿ ಸಾಡಿ ಒಳಗಿನೂ ಅವಕ್ಕೆ ವರ್ಕ್ ಮಾಡಬೇಕಾಗಿತ್ತು. ಬಟ್ ಹೊರಗಡೆ ನಾನು ರೇಟ್ ಕೇಳಿದೆ. ರೇಟ್ ಕೇಳುವಾಗ ನನಗೆ ಶಾಕ್ ಆಯ್ತು ನೋಡಿರಿ. ಯಾಕಂತಂದ್ರೆ ನಾನು ತೊಗೊಂಡಿರೋ ಸಾಡಿ ರೇಟು ಮತ್ತು ಬ್ಲೌಸ್ ವರ್ಕ್ ಡಿಸೈನ್ ರೇಟು ಎರಡು ಒಂದೇ ಮತ್ತು ಜಾಸ್ತಿನೂ ಹೇಳಾಕತ್ತಿರು. ಹೀಗಾಗಿ ನಾನೇ ವರ್ಕ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಿ ನೋಡಬೇಕು ಅಂಥೇಳಿ ಒಂದು 2 ಬ್ಲೌಸ್ನ ನಾನು ಡಿಸೈನ್ ಮಾಡಿದ್ದೀನಿ. ಮಷ್ಟಿಗೆ ಚೆನ್ನಾಗಿ ಬಂದಾವೆ ನೋಡಿರಿ. ಹೀಗಾಗಿ ಇದೊಂದು ಪಿಕಾಕ್ ಡಿಸೈನ್ ಮಾಡಿ ಈ ರೀತಿಯಾಗಿ ವರ್ಕ್ ಮಾಡಬೇಕು ಅಂಥೇಳಿ ಮಾಡ್ಲಾಕತ್ತೀನಿ ನೋಡಿರಿ. ಅದನ್ನ ನಿಮ್ಮ ಜೊತೆನ ನಾನು ಶೇರ್ ಮಾಡ್ಲಾಕತ್ತೀನಿ. ಒಂದು 4 ದಿನ ಆಯಿತು ಇಷ್ಟ ಪ್ರಾಕ್ಟೀಸ್ ಮಾಡಿದೆ. ಪ್ರಾಕ್ಟೀಸ್ ಅಂತಂದರೆ ಸಿಂಪಲ್ಲಾಗಿರೋವಂಥ ಒಂದು ಕೆಲವೊಂದು ಬ್ಲೌಸ್ ಪೀಸಸ್ ಇದ್ದು ನೋಡಿರಿ. ಅದ್ರ ಮೇಲೆ ನಾನು ಈ ರೀತಿಯಾಗಿ ಮೊದಲಿಗೆ ಜರಿ ಥ್ರೆಡ್ದಿಂದ ಯಾವ ರೀತಿಯಾಗಿ ನಾವು ಸ್ಟಿಚ್ ಹಾಕೋದು ಅಂಥೇಳಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದು ನೋಡಿರಿ. ಅದಾದ ನಂತರ ಇವಾಗ ನಾನು ಡಿಸೈನ್ ಮಾಡ್ಲಾಕತ್ತೇನೆ ನೋಡಿರಿ. 2 ಲೈನ್ಸ್ ಜರಿ ಥ್ರೆಡ್ ತೊಗೊಂಡು ಸ್ಟಿಚ್ ಮಾಡೀನಿ. ನಂತರ ಚಿಕ್ಕದಾಗಿರುವಂಥ ಬೀಡ್ಸ್ನ ಸ್ಟಿಚ್ ಮಾಡಿದ್ದೀನಿ. ಈ ರೀತಿಯಾಗಿ 3 ಲೈನ್ ಹಾಕಿ ಸ್ಟಿಚ್ ಮಾಡಿದ್ದು ನೋಡಿರಿ. ಸೊ ಇದು ಒಂದೇ ದಿನಕ್ಕೆ ನನಗೆ ಡಿಸೈನೇ ಕಂಪ್ಲೀಟ್ ಆಗಂಗಿಲ್ಲ ನೋಡಿರಿ. ಯಾಕಂತಂದ್ರೆ ನಾನು ಇನ್ನೂ ಕಂಪ್ಲೀಟಾಗಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಹೀಗಾಗಿ ನಾವು ಯಾವುದೋ ಒಂದು ಡಿಸೈನ್ ಆಗಿರ್ಬೋದು, ಯಾವುದೋ ಒಂದು ಕೆಲಸ ನಾವು ಕಲಿಬೇಕು ಅಂತಂದ್ರೆ ನಮಗೆ ಕಾನ್ಫಿಡೆಂಟ್ ಇತ್ತು ಅಂತಂದರೆ ಕಲ್ತೀವಿ ನೋಡಿರಿ. ಹೀಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ ನಾನು. ಪ್ರಾಕ್ಟೀಸ್ ಮಾಡಿದ ನಂತರ ನನಗೆ ಬರುತ್ತೆ ಅಂತ ಹೇಳಿ ಇವಾಗ ಈ ರೀತಿಯಾಗಿ ಡಿಸೈನ್ನ ವರ್ಕ ಮಾಡಿದೆ ನೋಡಿರಿ. ನೀವೇ ನೋಡ್ತಾ ಇರ್ಬೋದು. ಇದು ನಾನು ಮಾಡ್ತಾ ಇರೋದು 3ನೇ ಬ್ಲೌಸ್ ಡಿಸೈನ್ ನೋಡಿರಿ. ಮೊದಲಿಗೆ ಒಂದು ಸಿಂಪಲ್ಲಾಗಿ ಮಾಡಿದೆ. ಸೆಕೆಂಡ್ ಡಿಸೈನು ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಂದರೆ ಅಷ್ಟೇ ಒಂದು ಸಿಂಪಲ್ಲಾಗಿರುವಂಥ ವರ್ಕ್ ಮಾಡಿದೆ. ಇದು 3ನೇ ಬ್ಲೌಸ್ ನೋಡಿರಿ. ಇದು ಒಂದಷ್ಟೇ ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋ ಸಾಡಿ ನೋಡಿರಿ. ಹೀಗಾಗಿ ಪಿಕಾಕ್ ಡಿಸೈನ್ ನನಗೆ ಬೇಕಾಗಿತ್ತು. ಅದಕ್ಕೋಸ್ಕರ ನನಗಿನ್ನೂ ಪಿಕಾಕ ಫಿಲ್ಲಿಂಗ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂಥೇಳಿ ಈ ಡಿಸೈನ್ ವರ್ಕ್ ಮಾಡ್ಲಾಕತ್ತೇನೆ ನೋಡಿರಿ. ಸ್ವಲ್ಪ ಇವಾಗ ನನಗೆ ಈ ರೀತಿಯಾಗಿ ವರ್ಕ್ ಮಾಡ್ಲಾತೀನಿ. ಫಾಸ್ಟಾಗಿ ಬರಲ್ಲ, ಬಟ್ ಕಂಪ್ಲೀಟಾಗಿ ಸ್ಲೋ ಆಗಿ ಇವಾಗ ತಕ್ಕ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿ ನಾನು ಬ್ಲೌಸ್ ಡಿಸೈನ್ ಕಂಪ್ಲೀಟಾಗಿ ವರ್ಕ್ ಮಾಡೋಕ್ಕಂತೂ ಕಲ್ತೇನೆ. ಬಟ್ ಇಲ್ಲಿ ನಾನು ಯಾವುದೇ ಟ್ರೇಸಿಂಗ್ ಪೇಪರ್ ಆಗಿರಬಹುದು ಯಾವುದೇ ಯೂಸ್ ಮಾಡಿಲ್ಲ ನೋಡಿರಿ. ಹಾಗೆ ನಾನು ವೈಟ್ ಪೆನ್ಸಿಲಿಂದ ಈ ರೀತಿಯಾಗಿ ಪಿಕಾಕ್ ಡಿಸೈನ್ನ ಡ್ರಾ ಮಾಡೀನಿ. ಸೊ ಈ ರೀತಿಯಾಗಿ ಡಿಸೈನ್ ಮತ್ತು ನನಗೆ ಬ್ಲೌಸು ಬೇಕಾಗಿತ್ತು. ಸೊ ಇದಕ್ಕಾಗಿ ನಾನು ಈ ಸಾಡಿ ತೊಗೊಂಡು ಇಲ್ಲ ಅಂತಂದರೂ ಮಿನಿಮಮ್ 5 ತಿಂಗಳಾಯಿತು. ಬಟ್ ಇದೇ ವರ್ಕ್ ಬೇಕು ಅಂಥೇಳಿ ನಾನಿನ್ನೂ ಬ್ಲೌಸ್ನ ಸ್ಟಿಚ್ ಮಾಡಿರಲಿಲ್ಲ. ಹೀಗಾಗಿ ಇವತ್ತು ವರ್ಕ್ ಮಾಡ್ಲಾಕತ್ತೀನಿ ನೋಡಿರಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಜಾಸ್ತಿ ದಿನ ಆಯಿತು ನನಗೆ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ನೋಡಿರಿ. ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತಾನೆ ನೋಡಿರಿ. ಒಂದೊಂದಾಗಿ ಎಲ್ಲ ಆರಿ ವರ್ಕ್ ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನೋಡಿರಿ. ಇಲ್ಲಿಗೆ ಎಂಡ್ ಮಾಡ್ತಾನೆ ನೋಡಿರಿ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.